ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿರುವ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ವಾಕ್ಯವು ನಮ್ಮಲ್ಲಿ ಮಾತಾಡುತ್ತಾ ಇದೆ. ದೇವರ ವಾಕ್ಯವು ಮಾತಾಡುವಾಗ ನಮ್ಮ ಆಲೋಚನೆಯನ್ನು ದೇವರ ವಾಕ್ಯದ ಕಡೆಗೆ ನಾವು ಇಡಬೇಕು. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 12ನೇ ವಚನ, Hebrews chapter 4 verse 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮೇಜುಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಮ್ಮ ಹೃದಯ ಆಲೋಚನೆಗಳನ್ನು ಸಹ ವಿವೇಚಿಸುವಂತ ಶಕ್ತಿಯು ದೇವರ ವಾಕ್ಯಕ್ಕಿದೆ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾಗಿದೆ. ಈ ದಿನವೂ ನಮ್ಮನ್ನು ವಾಕ್ಯವು ಎಚ್ಚರಿಸುತ್ತದೆ. ಅದೇನೆಂದರೆ, ಯಾವ ಮಾತಿನಿಂದ ಎಚ್ಚರಿಸುತ್ತದೆ ಅಂದರೆ, ನಾವಿಲ್ಲಿ ನೋಡುವಾಗ ದೇವರ ವಾಕ್ಯವು ಸಜೀವವಾಗಿದೆ. ಸಜೀವ ವಾಕ್ಯವು ನಮ್ಮ ಹೃದಯದಲ್ಲಿ ಸ್ಥಳವನ್ನು ಮಾಡಿಕೊಂಡು ಇದ್ದರೆ ನಾವು ಸಹ ದೇವರಿಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ನಾವು ಸಜೀವರಾಗಿರುತ್ತೆ. ಅದಕ್ಕಾಗಿ ಸಜೀವ ಮಾತನ್ನು ಕೇಳುವ ನಾವು ಸಜೀವರಾಗಿರೋಣ, ದೇವರಲ್ಲಿ ಬೆಳೆಯೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.